ಹಿಂದೂ ಪುರಾಣಗಳ ವಿಶಾಲವಾದ ವಸ್ತ್ರದಲ್ಲಿ ಕೆಲವು ಪಾತ್ರಗಳು ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತವೆ. ಆದರೆ ಕೆಲವು ವ್ಯಕ್ತಿಗಳು ದಂತಕಥೆಗಳ ನೆರಳುಗಳಿಂದ ಅಸ್ಪಷ್ಟವಾಗಿ ಹೋಗಿರುತ್ತಾರೆ. ಅಂತಹ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಸುಟ್ಟ ಎಲೆಗಳ ವಾಸನೆಯನ್ನೇ ತಮ್ಮ ಆಹಾರವಾಗಿಸಿಕೊಂಡು ತಪೋಶಕ್ತಿಯಿಂದ ಶಿವನನ್ನೇ ಮೆಚ್ಚಿಸಿ ಸಂಜೀವಿನಿ ಮಂತ್ರ ಪಡೆದ ಋಷಿ. ಅವರೇ ದೇವತೆಗಳ ಶತ್ರು ಅಸುರರ ಪೂಜ್ಯ ಗುರು ಶುಕ್ರಾಚಾರ್ಯರು. ಅಗಾಧವಾದ ಶಕ್ತಿ ಮತ್ತು ಜ್ಞಾನವನ್ನು ಹೊಂದಿರುವ ಗುರು ಶುಕ್ರಾಚಾರ್ಯರು ಶುಕ್ರವಾರ ಪಾರ್ಥಿವ ಸಂವತ್ಸರದಂದು ಶ್ರಾವಣ ಶುದ್ಧಾಷ್ಟಮಿಯಂದು ಸವತಿ ನಕ್ಷತ್ರದ ಆರೋಹಣದಲ್ಲಿ ಸಂತ ಭೃಗು ಮತ್ತು ಕಾವ್ಯಮಾತೆಯ ಮಗನಾಗಿ ಜನಿಸಿದರು. ಶುಕ್ರಾಚಾರ್ಯರು ರಾಕ್ಷಸರ ಗುರುವಾಗುವ ಮೊದಲು ಬೋಧನೆಗಳನ್ನು ಪಡೆಯಲು ಅಂಗೀರಸ ಋಷಿಯ ಬಳಿಗೆ ಹೋದರು. ಅಂಗೀರಸ ಋಷಿಯ ಆಶ್ರಮದಲ್ಲಿ ಅವರ ಮಗ ಬೃಹಸ್ಪತಿಯು ಜ್ಞಾನವನ್ನು ಸಂಪಾದಿಸುತ್ತಿದ್ದರು. ಶುಕ್ರಾಚಾರ್ಯರಿಗೆ ಬಾಲ್ಯದಿಂದಲೂ ಜ್ಞಾನದ ಬಾಯಾರಿಕೆ ಇತ್ತು. ಅದು ಅವರನ್ನು ಅನೇಕ ಕಠಿಣ ತಪಸ್ಸುಗಳನ್ನು ಮಾಡಲು ಮತ್ತು ಜ್ಞಾನವನ್ನು ಪಡೆಯಲು ಕಾರಣವಾಯಿತು. ಶುಕ್ರಾಚಾರ್ಯರ ಜ್ಞಾನಶಕ್ತಿ ಮತ್ತು ನಿರಂತರ ಅಭ್ಯಾಸ ಅವರ ನಿಜವಾದ ಶಕ್ತಿಗೆ ಸಾಕ್ಷಿಯಾಗುತ್ತವೆ. ಈ ಯುಗದಲ್ಲಿ ಜಗತ್ತು 2 ಗುಂಪುಗಳಾಗಿ ವಿಂಗಡಿಸಲ್ಪಟ್ಟಿವೆ. ದೇವತೆಗಳು ಮತ್ತು ದಾನವರು. ದಾನವರು ಅಂದರೆ ರಾಕ್ಷಸರು, ಅಸುರರು ಎಂಬ ನಾನಾರ್ಥವನ್ನು ಕೊಡುತ್ತವೆ. ಅಂಗೀರಸ ಋಷಿಯ ಮಗ ಬೃಹಸ್ಪತಿ. ಹಾಗಾಗಿ ಋಷಿ ಅವರಿಗೆ ಹೆಚ್ಚು ಒಲವು ಮತ್ತು ಆಸಕ್ತಿ ತೋರಿದರು. ಈ ಪಕ್ಷಪಾತವು ಶುಕ್ರಾಚಾರ್ಯರಿಗೆ ಇಷ್ಟವಾಗಲಿಲ್ಲ. ಜ್ಞಾನದಲ್ಲಿ ಸಮಬಲವಾಗಿದ್ದ ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿ ಇಬ್ಬರ ನಡುವೆ ಬಿರುಕು ಉಂಟಾಗಿ ದ್ವೇಷ ಪ್ರಾರಂಭವಾಯಿತು. ಅಂಗೀರಸ ಋಷಿಯ ಮೇಲೆ ಕೋಪಗೊಂಡು ಶುಕ್ರಾಚಾರ್ಯರು ಅಲ್ಲಿಂದ ಹೊರಟು ಹೋದರು. ಮುಂದೆ ದೇವತೆಗಳು ಬೃಹಸ್ಪತಿಯನ್ನು ತಮ್ಮ ಗುರುವಾಗಿ ಸ್ವೀಕರಿಸಿದರು. ಇದು ಶುಕ್ರಾಚಾರ್ಯರನ್ನು ಕೆರಳಿಸಿತು. ಇದರಿಂದ ಶುಕ್ರಾಚಾರ್ಯರು ಅಸುರರ ಗುರುವಾದರು. ನಂತರ ದೇವಾಸುರ ಸಂಗ್ರಾಮಗಳು ನಡೆದವು. ಅಂದರೆ ದೇವತೆಗಳು ಮತ್ತು ಅಸುರರ ನಡುವೆ ಅನೇಕ ಯುದ್ಧಗಳು ನಡೆದು ಅದರಲ್ಲಿ ದೇವತೆಗಳೇ ವಿಜಯವನ್ನು ಸಾಧಿಸುತ್ತಿದ್ದರು ಮತ್ತು ಅಸುರರಿಗೆ ಬಹಳ ನಷ್ಟವಾಗುತ್ತಿತ್ತು. ಇದರಿಂದ ಕೋಪಗೊಂಡ ಶುಕ್ರಾಚಾರ್ಯರು ಅಸುರರನ್ನು ರಕ್ಷಿಸಲು ಏನು ಮಾಡಬೇಕು ಎಂದು ಯೋಚಿಸತೊಡಗಿದರು. ನಂತರ ಸಂಜೀವಿನಿ ಮಂತ್ರವನ್ನು ಪಡೆಯಬೇಕೆಂದು ಶಿವನನ್ನು ಮೆಚ್ಚಿಸಲು ತಪಸ್ಸಿಗೆ ಹೋಗಲು ನಿರ್ಧರಿಸಿದರು. ಈ ಸಂಜೀವಿನಿ ಮಂತ್ರದಿಂದ ಸತ್ತವರನ್ನು ಪುನಃ ಬದುಕುಳಿಸುವ ಶಕ್ತಿಯಿದೆ. ಆದ್ದರಿಂದ ಶುಕ್ರಾಚಾರ್ಯರು ಕಾಡಿಗೆ ಹೋಗಿ ತಮ್ಮ ತಾಯಿಯ ಆಶ್ರಮದಲ್ಲಿ ಅಸುರರನ್ನು ಬಿಟ್ಟು ತಪಸ್ಸಿಗೆ ಹೋದರು. ಶುಕ್ರಾಚಾರ್ಯರು ಇಲ್ಲದ ಲಾಭವನ್ನು ಪಡೆಯಲು ಭಗವಾನ್ ಇಂದ್ರದೇವ ಅಸುರರ ಮೇಲೆ ದಾಳಿ ಮಾಡಿದರು. ಆದರೆ ಕಾವ್ಯಮಾತೆಯ ಶಕ್ತಿಗಳು ಭಗವಾನ್ ಇಂದ್ರನನ್ನು ಸಹ ದಿಗ್ಭ್ರಮೆಗೊಳಿಸಿದವು. ಇದರಿಂದ ಇಂದ್ರನನ್ನು ರಕ್ಷಿಸಲು ವಿಷ್ಣುವು ಸಹಾಯಕ್ಕಾಗಿ ಬರಬೇಕಾಯಿತು. ಯುದ್ಧದಲ್ಲಿ ವಿಷ್ಣು ದೇವರು ಕಾವ್ಯಮಾತೆಯ ತಲೆಯನ್ನು ಕತ್ತರಿಸಲು ಹೋದರು. ಇದರಿಂದ ಕೋಪಗೊಂಡ ಭೃಗು ಋಷಿಯು ವಿಷ್ಣುವಿಗೆ ಮತ್ತೆ ಮತ್ತೆ ಜನನ ಮರಣದ ನೋವನ್ನು ಅನುಭವಿಸು ಎಂದು ಶಾಪ ನೀಡಿದರು. ಈ ಶಾಪದಿಂದಾಗಿಯೇ ವಿಷ್ಣು ದೇವರು ಭೂಮಿಯ ಮೇಲೆ ಶ್ರೀರಾಮ ಮತ್ತು ಶ್ರೀಕೃಷ್ಣರ ರೂಪವನ್ನು ತಾಳಬೇಕಾಯಿತು. ಶುಕ್ರಾಚಾರ್ಯರು ಕಾಡಿನಲ್ಲಿ ಕಠಿಣ ತಪಸ್ಸು ಮಾಡಲು ಮರಕ್ಕೆ ತಲೆ ಕೆಳಗಾಗಿ ನೇತಾಡುವ ಮೂಲಕ ಅವರು ತಮ್ಮ ಗುರಿಯನ್ನು ಸಾಧಿಸತೊಡಗಿದರು. ಅವರು ಆಹಾರ ಮತ್ತು ನೀರನ್ನು ತ್ಯಜಿಸಿದರು. ಸುಟ್ಟ ಎಲೆಗಳಿಂದ ಬರುತ್ತಿದ್ದ ಹೊಗೆಯನ್ನು ಎಳೆದು ಕುಡಿದು ಬದುಕುತ್ತಿದ್ದರು. ಸಂಜೀವಿನಿ ಮಂತ್ರ ಪಡೆಯಲು ಅವರ ಸಂಕಲ್ಪ ಮತ್ತು ಅವರ ತೀವ್ರ ತಪಸ್ಸು ದೇವತೆಗಳ ರಾಜನಾದ ಭಗವಾನ್ ಇಂದ್ರನನ್ನು ಸಹ ಕೆರಳಿಸಿತು. ತಪಸ್ಸಿಗೆ ಭಂಗ ತರಲು ಹಲವು ರೀತಿಯಲ್ಲಿ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ. ಕೊನೆಗೆ ಇಂದ್ರನು ತನ್ನ ಮಗಳಾದ ಜಯಂತಿಯನ್ನು ಕಳಿಸಿದ. ಜಯಂತಿಯು ಒಲ್ಲದ ಮನಸ್ಸಿನಿಂದ ಸುಟ್ಟ ಎಲೆಗಳಿಗೆ ಮೆಣಸಿನಕಾಯಿಯನ್ನು ಬೆರೆಸಿದರು. ಮೆಣಸಿನಕಾಯಿ ಶುಕ್ರಾಚಾರ್ಯರ ಕಣ್ಣು, ಮೂಗು ಮತ್ತು ಬಾಯಿಯೊಳಗೆ ಸೇರಿ ರಕ್ತ ಸೋರುವಂತೆ ಮಾಡಿತು. ಆದರೆ ಇದು ಶುಕ್ರಾಚಾರ್ಯರ ತಪಸ್ಸಿಗೆ ಯಾವುದೇ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಕಂಬದಂತೆ ನಿಂತು ತಪಸ್ಸು ಮುಂದುವರೆಸಿದರು. ಶುಕ್ರಾಚಾರ್ಯರ ಭಕ್ತಿಯ ನೋವನ್ನು ಕಂಡು ಸಂತುಷ್ಟನಾದ ಶಿವನು ಶುಕ್ರಾಚಾರ್ಯರಿಗೆ ಸಂಜೀವಿನಿ ಮಂತ್ರದ ವರವನ್ನು ನೀಡಿದರು. ನಂತರ ಯುದ್ಧದಲ್ಲಿ ಹತರಾದ ಅಸುರರನ್ನು ಪುನರುಜ್ಜೀವನಗೊಳಿಸಲು ಶುಕ್ರಾಚಾರ್ಯರು ಈ ಮಂತ್ರವನ್ನು ಬಳಸಿದರು. ಇದರಿಂದ ಅಸುರರು ಸಾವಿನ ಭಯ ತೊರೆದು ದೇವತೆಗಳ ಮೇಲೆ ಜಯಗಳಿಸಿದರು. ಇಂದ್ರನ ಮಗಳಾದ ಜಯಂತಿಯು ತಾನು ಮಾಡಿದ ತಪ್ಪನ್ನು ಕ್ಷಮಿಸುವಂತೆ ಶುಕ್ರಾಚಾರ್ಯರನ್ನು ಬೇಡಿಕೊಂಡಳು. ಹಾಗೆ ನನ್ನನ್ನು ಮದುವೆ ಆಗಬೇಕೆಂದು ಒತ್ತಾಯಿಸಿದಳು.
ಶುಕ್ರಾಚಾರ್ಯರು ಅವಳ ತಪ್ಪನ್ನು ಕ್ಷಮಿಸಿ ಮದುವೆಯಾದರು. ಹೀಗೆ ದೇವರಾಜನ ಮಗಳಾದ ಜಯಂತಿಯು ದಾನವರ ಗುರುಗಳಾದ ಶುಕ್ರಾಚಾರ್ಯರ ಹೆಂಡತಿಯಾದಳು. ಶುಕ್ರಾಚಾರ್ಯರು ಶಿವನಿಂದ ಸಂಜೀವಿನಿ ಮಂತ್ರ ಪಡೆದ ವಿಷಯವನ್ನು ತಿಳಿದ ಬೃಹಸ್ಪತಿಯು ತಮ್ಮ ಮಗನಾದ ಕಚನನ್ನು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯಲು ಶುಕ್ರಾಚಾರ್ಯರ ಬಳಿಗೆ ಕಳುಹಿಸಿದರು. ಶುಕ್ರಾಚಾರ್ಯರಿಗೆ ಕಚನು ತನ್ನ ಪ್ರತಿಸ್ಪರ್ಧಿ ಬೃಹಸ್ಪತಿಯ ಮಗನೆಂದು ತಿಳಿದಿದ್ದರೂ ಸಹ ಅವನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದರು. ಆದರೆ ಶುಕ್ರಾಚಾರ್ಯರ ಈ ನಿರ್ಧಾರದಿಂದ ರಾಕ್ಷಸರಿಗೆ ಸಂತೋಷವಾಗಲಿಲ್ಲ. ಆದ್ದರಿಂದ ಅವರು ಕಚನನ್ನು ಕೊಲ್ಲಲು ಹಲವು ಪ್ರಯತ್ನಗಳನ್ನು ಮಾಡಿದರು. ಆದರೆ ಪ್ರತಿ ಬಾರಿಯೂ ಶುಕ್ರಾಚಾರ್ಯರಿಂದ ಕಚನಿಗೆ ಮತ್ತೆ ಜೀವ ಬರುತ್ತಿತ್ತು. ಇದರಿಂದ ಕಂಗಾಲಾದ ಅಸುರರು ಕಚನನ್ನು ಕೊಲ್ಲಲು ಒಂದು ಉಪಾಯವನ್ನು ಮಾಡಿದರು. ಒಮ್ಮೆ ಅವರು ಕಚನ ದೇಹವನ್ನು ಸುಟ್ಟು ಅವನ ಮೂಳೆಗಳನ್ನು ಪುಡಿ ಮಾಡಿ ಶುಕ್ರಾಚಾರ್ಯರಿಗೆ ಬಡಿಸಿದ ದ್ರಾಕ್ಷಾರಸದೊಂದಿಗೆ ಬೆರೆಸಿದರು. ಬಡಿಸಿದ ದ್ರಾಕ್ಷಾರಸವನ್ನು ಸಂಪೂರ್ಣವಾಗಿ ಸೇವಿಸಿದ ನಂತರ ಶುಕ್ರಾಚಾರ್ಯರು ಕಚನನ್ನು ಕರೆದರು. ಆಗ ಕಚನ ಸ್ವರವನ್ನು ಶುಕ್ರಾಚಾರ್ಯರು ತಮ್ಮ ಅಂತರಂಗದಿಂದ ಕೇಳಿಸಿಕೊಂಡರು. ತಕ್ಷಣ ನಿಜಾಂಶವನ್ನು ಅರಿತುಕೊಂಡ ಶುಕ್ರಾಚಾರ್ಯರು ಕಚನಿಗೆ ಮೃತ ಸಂಜೀವಿನಿ ಮಂತ್ರವನ್ನು ಬೋಧಿಸಿದರು. ಮಂತ್ರವನ್ನು ತಿಳಿದ ಕಚನು ಶುಕ್ರಾಚಾರ್ಯರ ಹೊಟ್ಟೆಯನ್ನು ಹರಿದು ಬದುಕಿ ಹೊರಬಂದನು. ಇದರಿಂದ ಶುಕ್ರಾಚಾರ್ಯರು ಸಾವನ್ನಪ್ಪಿದರು. ಸಂಜೀವಿನಿ ಮಂತ್ರ ತಿಳಿದ ಕಚನು ಶುಕ್ರಾಚಾರ್ಯರನ್ನು ಜೀವಂತಗೊಳಿಸಿದನು. ಈ ರೀತಿಯಾಗಿ ಕಚನು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತನು. ಇದರ ನಂತರ ಕಚನು ತಕ್ಷಣ ದೇವತೆಗಳ ಲೋಕಕ್ಕೆ ಹೋಗಲು ಸಿದ್ಧನಾಗುತ್ತಾನೆ. ಇದನ್ನು ನೋಡಿದ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಯು ಕಚನನ್ನು ತಡೆಯುತ್ತಾಳೆ. ಈ ದೇವಯಾನಿ ಕಚನನ್ನು ಪ್ರೀತಿಸುತ್ತಿದ್ದಳು. ಅವಳು ಅವನನ್ನು ಮದುವೆಯಾಗಲು ಬಯಸಿದಳು. ಈ ಬಗ್ಗೆ ಕಚನಿಗೆ ತನ್ನ ಮನದಾಳದ ಮಾತುಗಳನ್ನು ಹೇಳಿದಾಗ ಕಚನು, ನಾನು ನಿಮ್ಮ ತಂದೆಯ ಹೊಟ್ಟೆಯಿಂದ ಹೊರಬಂದಿರುವ ಕಾರಣ ನೀನು ನನ್ನ ಸಹೋದರಿಯಾಗುವೆ. ಹಾಗೆ ನಾನು ದೇವತೆಗಳಾದ ಬೃಹಸ್ಪತಿಯ ಮಗ. ನಿಮ್ಮ ತಂದೆ ಹತ್ತಿರ ಶಿಷ್ಯನಾಗಿ ಸಂಜೀವಿನಿ ಮಂತ್ರವನ್ನು ತಿಳಿದುಕೊಳ್ಳಲು ಬಂದಿದ್ದೆ. ಇದನ್ನು ತಿಳಿದ ದೇವಯಾನಿಯ ಪ್ರೀತಿಯ ಪ್ರಾಣಪಕ್ಷಿ ಹಾರಿ ಹೋಗುತ್ತದೆ. ಅವಳು ಕಚನಿಗೆ ನಿನ್ನ ಕಷ್ಟ ಕಾಲದಲ್ಲಿ ಆ ಮಂತ್ರ ನಿನಗೆ ಮರೆತು ಹೋಗಲಿ ಎಂದು ಶಾಪ ನೀಡುತ್ತಾಳೆ. ಶುಕ್ರಾಚಾರ್ಯರು ಅಸುರರ ಗುರುವಾಗಿ ಪುರಾಣಗಳ ನೆರಳುಗಳಿಂದ ಹೊರಹೊಮ್ಮಿದ ವ್ಯಕ್ತಿಯಾಗಿ ಅವರು ಬೋಧನೆಗಳು ಮತ್ತು ಕಾರ್ಯಗಳು ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಸಂಕೀರ್ಣವಾದ ಸಮತೋಲನವನ್ನು ರೂಪಿಸುತ್ತವೆ. ಶುಕ್ರಾಚಾರ್ಯರು ಅಸುರರ ಗುರುವಾಗಿದ್ದರೂ ಸಹ ಎಲ್ಲರನ್ನೂ ಸಮಾನವಾಗಿ ಕಂಡರು. ಬೃಹಸ್ಪತಿಯ ಮಗ ಕಚನನ್ನು ಅವರು ಶಿಷ್ಯನನ್ನಾಗಿ ಸೇರಿಸಿಕೊಂಡರು. ತಮಗಾದ ಪಕ್ಷಭೇದವನ್ನು ಶುಕ್ರಾಚಾರ್ಯರು ಎಂದಿಗೂ ಯಾರಿಗೂ ಮಾಡಲಿಲ್ಲ. ಶುಕ್ರಾಚಾರ್ಯರು ಅಸುರರ ಗುರುವಾಗಿದ್ದರೂ ಅವರು ಎಲ್ಲರಿಗೂ ಜ್ಞಾನವನ್ನು ನೀಡಲು ಸಿದ್ಧರಾಗಿದ್ದರು. ಆದ್ದರಿಂದ ಪ್ರತಿಯೊಬ್ಬರಿಗೂ ಧರ್ಮ ಶಿಕ್ಷಣವನ್ನು ನೀಡಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಎಲ್ಲರಿಗೂ ಧಾರ್ಮಿಕ ಜ್ಞಾನವನ್ನು ಒದಗಿಸುವ ಅವರ ಮನೋಭಾವವು ಪ್ರಹ್ಲಾದ, ವಿರೋಚನ, ಬಲಿ ಮುಂತಾದವರ ಜೀವನವನ್ನು ಪರಿವರ್ತಿಸಿತು. ಇದರಿಂದ ಅವರು ದೇವರ ಮಹಾನ್ ಭಕ್ತರಾಗಿ ರೂಪಾಂತರಗೊಂಡರು. ಪಕ್ಷಭೇದ ಮಾಡಿರುವ ಒಂದೇ ಕಾರಣಕ್ಕೆ ಶುಕ್ರಾಚಾರ್ಯರು ಅಸುರರ ಗುರುವಾಗಿದ್ದರು. ಕಠೋರ ತಪಸ್ಸಿನಿಂದ ಭಗವಾನ್ ಶಿವನನ್ನೇ ಮೆಚ್ಚಿಸಿ ಸಂಜೀವಿನಿ ಮಂತ್ರ ಪಡೆದು ತಮ್ಮ ಪ್ರತಿಸ್ಪರ್ಧಿಯ ಮಗನೆಂದು ತಿಳಿದಿದ್ದರೂ ಸಹ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಅವನನ್ನು ಬದುಕಿಸಿದರು. ಇದು ಶುಕ್ರಾಚಾರ್ಯರಿಗೆ ಇರುವ ಒಳ್ಳೆತನಕ್ಕೆ ಸಾಕ್ಷಿಯಾಗಿ ಅವರನ್ನು ತಂಪಾದ ಸಮಯದಲ್ಲಿ ನೆನೆಯುವ ಹಾಗೆ ಮಾಡಿದೆ.